करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಹೋದ ಸಲ 13ನೇ ಅಧ್ಯಾಯ 24ನೇ ಶ್ಲೋಕದವರೆಗೆ ಬಂದಿತ್ತು. Commentary up to the 24th shloka was given last time, 13th chapter of Bhagavad Gita, ಕ್ಷೇತ್ರಜ್ಞ ವಿಭಾಗ ಯೋಗ. ಈ 24ನೇ ಶ್ಲೋಕದಲ್ಲಿ ಅದರ ಹಿಂದಿನ 2 ಶ್ಲೋಕದಲ್ಲಿ ಹೇಳಿದ ಹಾಗೆ ಪ್ರಕೃತಿ ಮತ್ತು ಪುರುಷ ಈ 2 ಶಬ್ದಗಳ ವರ್ಣನೆ ಬಹಳ ವಿಶದವಾಗಿ ಭಗವಂತ ಹೇಳಿದ್ದಾನೆ. ಪ್ರಕೃತಿ ಅಂತಂದ್ರೆ ಇಲ್ಲಿ ಅರ್ಥ ಕ್ಷೇತ್ರ ಅಂತನೂ ಆಗುತ್ತೆ, ಪುರುಷ ಅನ್ನೋ ಅರ್ಥ ಕ್ಷೇತ್ರಜ್ಞ ಅಂತನೂ ಬರುತ್ತೆ. ಹೋದ ಸಲ ಹೇಳಿದ ಹಾಗೆ ಈ ಶಬ್ದ ಇದರ ನಿರ್ವಚನ ವೇದಾಂತದಲ್ಲಿ 2 ರೀತಿಯಿಂದ ಬರುತ್ತೆ. ಸಂದರ್ಭಕ್ಕೆ ತಕ್ಕ ಹಾಗೆ ಪುರುಷ ಪದದ ಅರ್ಥವನ್ನು ಸರಿಯಾಗಿ ನಾವು ವಿವೇಚನೆ ಮಾಡಿಕೊಳ್ಬೇಕು ಮನಸ್ಸಿನಲ್ಲಿ. ಮೊದಲನೇ ಅರ್ಥ ಸಂಪೂರ್ಣ ಆಧ್ಯಾತ್ಮ ದೃಷ್ಟಿಯಿಂದ, ಉಚ್ಚತಮ ಆಧ್ಯಾತ್ಮ ದೃಷ್ಟಿಯಿಂದ ಪುರುಷ ಅಂತಂದ್ರೆ ಆತ್ಮನೇ, ಪರಮಾತ್ಮನೇ. ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ, ವಿವೇಚನೆ ಮಾಡಿದಾಗ ಅದೇ ಪುರುಷ ಅನ್ನೋ ಶಬ್ದಕ್ಕೆ ಅರ್ಥ ಜೀವ ಅಂತನೂ ಆಗುತ್ತೆ, ಅಥವಾ ಜೀವಾತ್ಮ. ಜೀವಾತ್ಮ ಎರಡೂ ಒಂದೇ. ಜೀವ ಆಗಲಿ ಜೀವಾತ್ಮ ಆಗಲಿ ಅದರ ಅರ್ಥ ಏನು ಅಂದ್ರೆ ಬುದ್ಧ ನಿತ್ಯ ಮುಕ್ತನಾದಂತಹ, ಪಾರಮಾರ್ಥಿಕವಾದಂತಹ, ಅಖಂಡವಾದಂತಹ ಆ ಆತ್ಮತತ್ವವನ್ನ ಒಂದು ಪರಿಮಿತಿಯಲ್ಲಿ, ದೇಹದ ಪರಿಮಿತಿಯಲ್ಲಿ, ಈ ಶರೀರಕ್ಕೆ ಇರ್ತಕ್ಕಂತಹ ಒಂದು ಅಳತೆ ಏನಿದೆ ಆ ಅಳತೆ ಒಳಗಡೆ ಅದನ್ನ ಸೇರಿಸಿ ಅದರ ಸುತ್ತಲೂ ಸೂಕ್ಷ್ಮವಾದ ಪಂಚೇಂದ್ರಿಯಗಳು, ಪಂಚಮಹಾಭೂತಗಳು ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವನ್ನು ಸೇರಿಸಿದಾಗ, ಅಂದ್ರೆ ಈ ಶರೀರವೇ ನಾನು ಅಂತ ಒಪ್ಪಿಕೊಂಡಾಗ ಆ ಶುದ್ಧ ಸ್ವರೂಪನಾದ ಆತ್ಮನೇ ಜೀವ ಅಂತ ಕರೆಸ್ಕೊಳ್ತಾರೆ. ಜೀವ ಅಂತಂದ್ರೆ ಶರೀರ ಜೊತೆಗೆ ಸಂಬಂಧ ಹೊಂದಿದಾಗ. ತಾದಾತ್ಮ್ಯ ಅಂತ ಒಂದು ಶಬ್ದ ಬರುತ್ತೆ ವೇದಾಂತದಲ್ಲಿ. ತಾದಾತ್ಮ್ಯ ಅಂತಂದ್ರೆ ಇನ್ಹರೆಂಟ್ ಬಾರ್ನ್ ಇನ್ಸ್ಟಿಂಕ್ಟಿವ್ ನೇಚರ್ ಆಫ್ ಐಡೆಂಟಿಫೈಯಿಂಗ್ ಮೈಸೆಲ್ಫ್ ವಿತ್ ದ ಬಾಡಿ ಅಂಡ್ ಮೈಂಡ್. ದೇಹ ಮತ್ತು ಮನಸ್ಸು ನಾನೇ ಅನ್ನೋ ಒಂದು ಶರೀರ ಭಾವಕ್ಕೆ ತಾದಾತ್ಮ್ಯ. ಸೊ ಆತ್ಮ ಆ ಶರೀರ ಭಾವದಲ್ಲಿದ್ದಾಗ, ಜನನವಾದಾಗಿನಿಂದ ಈ ವೇದಾಂತದಲ್ಲಿ ಉಪನಿಷತ್ತಲ್ಲಿ ಬರೋ ಮೂಲ ಅರ್ಥಗಳನ್ನ ಎಲ್ಲ ಮಹಾತ್ಮರು ಗೊತ್ತಿರೋದನ್ನ ನಮ್ಮ ಗುರುಗಳು ತುಂಬಾ ಹಿಂದೆ ಬಿಡಿಸಿಟ್ಟಿದ್ದಾರೆ. ಯಾವುದು ಪುನರ್ಜನ್ಮ ಪುಸ್ತಕದಲ್ಲೂ ಇದೆ, ಅದರ ಪ್ರೀಫೇಸ್ ಅಥವಾ ಉಪೋದ್ಘಾತದಲ್ಲಿ ಒಂದು ಕಡೆ ಹೇಳಿದ್ದಾರೆ ಸೂಚ್ಯವಾಗಿ. ಪುನರ್ಜನ್ಮದಲ್ಲಿ ಬಹಳ ವಿಶದವಾಗಿ ಹೇಳಿದ್ದಾರೆ. ಯಾವುದು? ಹೊಂದುವ ಮೊದಲು ತಾಯಿಯ ಗರ್ಭದಲ್ಲಿ ಈ ಜೀವ, ಆ ಜೀವ ಅಂತಂದ್ರೆ ಶುದ್ಧ ಸ್ವರೂಪದಲ್ಲಿರುವ ಆತ್ಮಸ್ವರೂಪ. ಎಲ್ಲವೂ ಗೊತ್ತಿರುತ್ತೆ. ಹೋದ ಜನ್ಮದಲ್ಲಿ ಏನಾಗಿದ್ದೆ, ಎಲ್ಲಿ ಹುಟ್ಟಿದ್ದೆ, ಯಾವ ಸಂಬಂಧದಲ್ಲಿ, ಯಾವ ಕುಟುಂಬದಲ್ಲಿ ಹುಟ್ಟಿದ್ದೆ, ಏನು ಮಾಡದೆ, ಅದಕ್ಕೋಸ್ಕರ ಮತ್ತೆ ಈಗ ಪುನರ್ಜನ್ಮ ಬರ್ತಾ ಇದೆ, ಎಲ್ಲವೂ ಗೊತ್ತಿರುತ್ತೆ. ತನ್ನ ಪ್ರಾರಬ್ಧ ಕರ್ಮಗಳ ದಸೆಯಿಂದ ಏನಾಗಿದೆ ಹಿಂದೆ, ಈಗ ನಾನು ಯಾವ ಕುಟುಂಬದಲ್ಲಿ ಹುಟ್ಟುತ್ತಾ ಇದ್ದೀನಿ, ಎಲ್ಲವೂ ಗೊತ್ತಿರುತ್ತೆ. ಅದರ ಶುದ್ಧ ಸ್ವರೂಪ ದೃಷ್ಟಿಯಿಂದ ಆ ಉಪನಿಷತ್ತಲ್ಲಿ ಬರೋ ವಿಷಯವನ್ನೇ ಗುರುಗಳು ಪುನರ್ಜನ್ಮದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜನನ ಆಗ್ತಾ ಇದ್ದ ಹಾಗೆ, ಇದು ಎಲ್ಲ ಮಹಾತ್ಮರು ಗೊತ್ತಿರ್ತಕ್ಕಂಥ ರಹಸ್ಯ. ಜನನ ಆಗೋ ಸಮಯದಲ್ಲಿ, ಅಂದ್ರೆ ಭೂಪ್ರವೇಶ ಆಗೋ ಸಮಯದಲ್ಲಿ ಪ್ರಾಣವಾಯುವಿನ ಜೊತೆಗೆ ತಾದಾತ್ಮ್ಯ ಬಂದ ಕೂಡಲೇ, ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ, ಮಗು ಅಥವಾ ಈ ಭ್ರೂಣ ತಾಯಿಯ ಗರ್ಭದಿಂದ ಹೊರಗಡೆ ಪ್ರವೇಶ ಮಾಡಿ ಜನನದ ಸಮಯದಲ್ಲಿ ಭೂಸ್ಪರ್ಶ ಮಾಡಿದಾಗ ಆ ಕ್ಷಣದಲ್ಲಿ ಮಾಯೆ ಆವರಿಸಿಕೊಂಡು ತನ್ನ ಶುದ್ಧ ಸ್ವಭಾವ ಮರೆತೋಗುತ್ತೆ. ಆಗ ಅದು ಕೇವಲ ಜೀವಾತ್ಮ ಅಂತ ಅನಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಶರೀರಕ್ಕೆ ಅದು ಅಂಟ್ಕೊಳ್ಳುತ್ತೆ. ಭಗವಂತ ಇಲ್ಲಿ ಎರಡನ್ನೂ ಹೇಳಿದ ಮೇಲೆ, ಆದ್ದರಿಂದ ಈ ಪ್ರಕೃತಿ ಮತ್ತು ಅದರ ಗುಣಗಳು, ಅದರ ವಿಕಾರಗಳು, ಅದರ ಕಾರ್ಯಗಳು, ಅದರ ಲಕ್ಷಣಗಳನ್ನೆಲ್ಲ ಸರಿಯಾಗಿ ತಿಳ್ಕೊಂಡು, ಪ್ರಕೃತಿ ಅಂದ್ರೆ ದ ಫೀಲ್ಡ್, ಹಾಗೆ ಪುರುಷ ಅಂದ್ರೆ ನಿಜವಾದ ಆತ್ಮತತ್ವ, ನಿಜವಾದ ಆ ಬ್ರಹ್ಮತತ್ವ ಅದು ಏನು ಅಂತ ಅದನ್ನು ಸರಿಯಾಗಿ ಅರ್ಥಕೊಂಡ್ರೆ, ಯಾವುದು ಒಂದು ನಾಶವಾಗುತ್ತೆ, ಒಂದು ಅವಿನಾಶಿಯಾಗಿದೆ. ಒಂದು ಸದಾಕಾಲ ನಾಶವಾಗುವಂಥದ್ದು. ಪಂಚಭೂತಗಳಿಂದ ಬಂದಿರತಕ್ಕಂಥ ಶರೀರ ಇವತ್ತರ ನಾಳೆ ಹೋಗ್ಬೇಕು. ಆದ್ರೆ ಉಳಿಯುವಂಥದ್ದು ಯಾವುದು? ಮರಣ ಅನ್ನೋದು ದೇಹಕ್ಕೆ, ಶರೀರಕ್ಕೆ ಆದರೂ
ಮರಣಕ್ಕೂ ಮೀರಿ ಉಳಿಯುವ ವಸ್ತು ಆತ್ಮವಸ್ತು. ರೀತಿ ಆ ಪುರುಷನನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಪುರುಷ ಅಥವಾ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವುಗಳನ್ನ ಸರಿಯಾಗಿ ಯಾರು ತತ್ವತಃ ಅಂದ್ರೆ ಕೇವಲ ಬುದ್ಧಿಯಿಂದ ತರ್ಕದಿಂದ ಅಲ್ಲ, ಸ್ವತಃ ಸ್ವಯಂ ಸಿದ್ಧವಾದ ಅನುಭವದ ಮೂಲಕ. ಸೊ ದಿ ಪ್ರಿಸೈಸ್ ಅಂಡರ್ಸ್ಟ್ಯಾಂಡಿಂಗ್, ತತ್ವತಃ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಎಕ್ಸ್ಪೀರಿಯನ್ಸ್. ಸಿಂಪ್ಲಿ ರೀಡಿಂಗ್ ಸಮಥಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. After listening to the Guru, after the Shavana, incorporating the feeling during our sadhana, and by his own grace, experiencing that truth. ತತ್ವತಃ ಅರ್ಥ ಮಾಡ್ಕೊಳ್ಳೋದು. ಇದನ್ನೇ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು. ಭಗವದ್ಗೀತೆಯಲ್ಲಿ ಒಂದು ಶಬ್ದವನ್ನು ಹಿಂದೆ ಭಗವಂತ ಈ ಅಧ್ಯಾಯದಲ್ಲಿ ಬಳಸಿದ್ರು, ತತ್ವಜ್ಞಾನಾರ್ಥ ದರ್ಶನಂ ಅಂತ. ದರ್ಶನಂ ಅಂತಂದ್ರೆ ಇಲ್ಲಿ ನೋಡೋದು ಅಂತಲ್ಲ, ಅದನ್ನು ಸ್ವತಃ ತಾನಾಗಿ ಅದನ್ನು ಅನುಭವಿಸುವುದು ಅಂತ ಅರ್ಥ. ಇದನ್ನ ಉಪಸಂಹಾರ ಮಾಡ್ಲಿಕ್ಕೆ ಏನ್ ಹೇಳ್ತಾನೆ ಭಗವಂತ? 24ನೇ ಶ್ಲೋಕ ಹೋದ ಸಲ ಬಂದಿದ್ರು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೆ. ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿತ್ ಆತ್ಮಾನಂ ಆತ್ಮನ ಆತ್ಮನ ಆತ್ಮನಿ ಆತ್ಮಾನಂ ಪಶ್ಯಂತಿ. ಆತ್ಮತತ್ವವನ್ನು ಅರ್ಥ ಮಾಡ್ಕೊಳ್ಳೋದು, to really understand exactly what is kshetrajna and what is kshetra. In other words, realizing the self anta. In other words, atmavanna artha madkolodu, realizing the self happens to some people. Kechit andre some people, ಕೆಲವರು ಅಂದ್ರೆ ಎಲ್ಲರೂ ಅಲ್ಲ. ಪಶ್ಯಂತಿ, ಧ್ಯಾನೇನ ಪಶ್ಯಂತಿ, ಧ್ಯಾನದ ಮೂಲಕ ಈ ಆತ್ಮತತ್ವವನ್ನು ಅರ್ಥಕೊಳ್ತಾರೆ. The process of meditation, by continuous meditation, contemplation, some will understand this truth. They realize this truth. ಯಾವುದು? ಭಗವಂತ ಹೇಳೋ ಪ್ರಕಾರ, the way he puts it very simple. ಆತ್ಮನ ಆತ್ಮಾನಂ ಆತ್ಮನಿ ಪಶ್ಯಂತಿ. ಆತ್ಮನ ಆತ್ಮಾನಂ ಪಶ್ಯಂತಿ. ತನ್ನಲ್ಲಿಯೇ, ಆತ್ಮನಿ ತನ್ನ ಮನಸ್ಸಿನಲ್ಲಿಯೇ, ಆತ್ಮನ ತನ್ನಿಂದ ತಾನೇ, ಸ್ವಯಂ ತಾನೇ, ಆತ್ಮಾನಂ ತನ್ನ ಸ್ವರೂಪವನ್ನ, ನಿಜ ಸ್ವರೂಪವನ್ನ, ತನ್ನ ಆತ್ಮ ಸ್ವರೂಪವನ್ನ ಪಶ್ಯಂತಿ ಅಂದ್ರೆ ನೋಡ್ತಾನೆ, ಅಂದ್ರೆ ಅನುಭವಿಸ್ತಾನೆ, ಅರ್ಥಕೊಳ್ತಾನೆ. ಸಮ್ ವಿಲ್ ಸಿ ದಿ ಆತ್ಮನ್ ಥ್ರೂ ದಿ ಆತ್ಮನ್ ಇನ್ ದೇರ್ ಓನ್ ಸೆಲ್ಫ್, ಥ್ರೂ ದಿ ಆತ್ಮನ್ ಅಂದ್ರೆ ಬೈ ದಿ ಗ್ರೇಸ್ ಆಫ್ ದ ಸೆಲ್ಫ್. ಅವರ್ ಗುರುದೇವ್ ಯೂಸ್ ಟು ಆಲ್ವೇಸ್ ಮೇಕ್ ಇಟ್ ವೆರಿ ಕ್ಲಿಯರ್. ರಿಸೀವ್ ಆರ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಯುವರ್ ಸ್ವರೂಪ ಜ್ಞಾನ ಬೈ ದ ಗ್ರೇಸ್ ಆಫ್ ದ ಸೆಲ್ಫ್ ಇಟ್ ಸೆಲ್ಫ್ ಅಂತ. So, some will see the Atman or Atma Tattva experience through the Atman, and by the grace of Atman only, in their own self, by way of meditation. Dhyanena Pashyat. Some will understand this truth, constant, regular, meditative process. Inna ಕೆಲವರು ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೆ. Some others also will experience the same thing by way of Sankhya Yoga or through the Sankhya Yoga. Sankhena Yogena Anye Pashyanti. ಇನ್ನು ಕೆಲವರು ಸಾಂಖ್ಯ ಯೋಗದ ಮೂಲಕ, ಸಾಂಖ್ಯ ದರ್ಶನದ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಇನ್ನೂ ಕೆಲವರು ಚ ಮೀನ್ಸ್ ಅಂಡ್ ಅಪರೆ, ಈವನ್ ದಿ ಸಮ್ ಮೋರ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಸೇಮ್ ಥಿಂಗ್ ಬೈ ಕರ್ಮಯೋಗೇನ. ಕರ್ಮಯೋಗದಿಂದ ಇದನ್ನು ಅರ್ಥ ಮಾಡ್ಕೊಳ್ತಾರೆ. But it is a profound truth. As earlier, right from 2nd and 3rd chapter onwards, what Lord has said, he has repeated again in summary. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಮೊದಲು ಹೇಳಿದ ವಿಷಯಗಳನ್ನೇ ಮತ್ತೆ ಮತ್ತೆ ಭಗವಂತ ಹೇಳ್ತಾ ಇದ್ದಾನೆ. ಯಾವುದು? ಭಗವತ್ ಪ್ರಾಪ್ತಿಗೆ ಇರೋ ದಾರಿಗಳು ಯಾವುದು? ಬಹಳ ಸುಲಭ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಕರ್ಮಯೋಗದ ಮೂಲಕ ಭಗವಂತನನ್ನ ಪಡೆಯಬಹುದು, ಧ್ಯಾನ ಯೋಗದ ಮೂಲಕ ಭಗವಂತನನ್ನು ಪಡೆಯಬಹುದು, ಹಾಗೆ ಸಾಂಖ್ಯ ಯೋಗದ ಮೂಲಕ ಭಗವಂತನನ್ನು ಪಡೆಯಬಹುದು. ಸಾಂಖ್ಯ ಅಂದ್ರೆ ಧ್ಯಾನ ಮತ್ತು ಸಾಂಖ್ಯಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ, ಸೂಕ್ಷ್ಮವಾದ ವ್ಯತ್ಯಾಸ. ಸೊ ದ ವರ್ಡ್ ಸಾಂಖ್ಯ ಯೂಸ್ಡ್ ಬೈ ಲಾರ್ಡ್ ಇನ್ ಭಗವದ್ ಗೀತಾ, ಸಿಂಪ್ಲಿ ಇಟ್ ಡಿನೋಟ್ಸ್ ದಿ ಪಾತ್ ಆಫ್ ನಾಲೆಡ್ಜ್, ದಿ ಪಾತ್ ಆಫ್ ವಿಸ್ಡಮ್, ವಿಚಾರ ಮಾರ್ಗ, ಪಾತ್ ಆಫ್ ಎನ್ಕ್ವೈರಿ. ಸೇಮ್ ಥಿಂಗ್ ವಾಸ್ ಪುಟ್ ಫೋರ್ by Bhagavan, a simplified way, when he entered Tiruvannamalai. Madurai, he came to Tiruvannamalai at the age of 17,
because it happened in a flash when he was in Madurai doing his high school studies. One fine afternoon it happened. He got realized himself by the grace of the self. Self and God one and the same. Then he entered into Tiruvannamalai. 1895, he came to Tiruvannamalai at the age of 17. Then till this Mahasamadhi, he never left Tiruvannamalai. In the year 1895, he came as a young boy of 17 years till the Mahasamadhi on April 14th, 1950. And what was his simple way of teaching to the entire world, to the whole mankind? The simplest way he mentioned: contemplate and think. Concentrate on the question. Let your mind concentrate on this simple question all the time. ಈ ನಾನು ಅನ್ನೋ ಈ ಯಾವುದೋ ಒಂದು ಅನುಭವ ನಮ್ಮಲ್ಲಿ ಒಳಗಡೆಯಿಂದ ಬೆಳಗ್ತಾ ಇದೆಯಲ್ಲ, ನಾನು ಅನ್ನೋ ಭಾವ ಇದೆಯಲ್ಲ, ನಮಗೆ ಗೊತ್ತಿಲ್ಲದೆ ನಾನು 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 ನಾವು ಹೇಳ್ಕೊಳ್ತಾನೇ ಇರ್ತೀವಲ್ಲ, ನಾನು ಅಂತ ಅನ್ಕೊಳ್ತಾ ಇರ್ತೀವಲ್ಲ. All our actions are guided by this feeling inside, that I-ness. I am doing this, I am doing that, I want to do this, I want to do that. So that I-ness, that everlasting conscious principle is always there in the body, in our mind. You go to that source of that I-ness. When I always think that, when I consciously go back to the question of I, what is this I? Go to the root. Go to the base. ಈ ನಾನು ಅನ್ನೋದು ಇದೆಯಲ್ಲ ನಮ್ಮಲ್ಲಿ, ಇದು ಯಾವಾಗಿಂದ ಬಂದಿದೆ ನಮಗೆ ಗೊತ್ತಿಲ್ಲ. ಅಂದ್ರೆ ಹುಟ್ಟೋ ಸಮಯದಿಂದಲೂ ಬಂದಿರತಕ್ಕಂಥದ್ದು. ನಾನು ಅಂತಂದ್ರೆ ಈ ಶರೀರ, ಹೌದಾ? ಹಾಗಾದ್ರೆ ನಾನು ಅಂದ್ರೆ ಬರೀ ಶರೀರವಾ, ನಾನು ಅಂದ್ರೆ ಬರೀ ಮನಸ್ಸ, ಅಥವಾ ಅದಕ್ಕಿಂತ ಬೇರೆನಾ? ಈ ರೀತಿ ಪ್ರಜ್ಞಾಪೂರ್ವಕವಾಗಿ ನಾವು ವಿಚಾರವನ್ನು ಬಿಡದಾಗೆ ಈ ನಾನು ಅನ್ನೋ ಶಬ್ದದ ಸುತ್ತಲೂ ನಮ್ಮ ವಿಚಾರ ಇರಬೇಕು. ಒಂದು 100 ಸಲ ಈ ಪ್ರಶ್ನೆ ಅರ್ಥ ಆಗದೆ ಇರತಕ್ಕಂತಹ ಭಕ್ತರಿಗೆ ಅವರು ತಮ್ಮ ಉಪದೇಶ ಸಾರಂ, ನಾನ್ ಯಾರ್, ದಟ್ ಫೇಮಸ್ ಪಾಕೆಟ್ ಬುಕ್ ವೇರ್ ಹಿ ಗಿವ್ಸ್ ಔಟ್ ಹಿಸ್ ಕೋರ್ ಮೀನಿಂಗ್ ಆಫ್ ಹಿಸ್ ಉಪದೇಶನ್. It is not like it's not like sitting and closing eyes and then doing a japa all the time. Close the eyes and start thinking, who am I? It is not like that, he said. ನಾನು ಯಾರು ಅಂದ್ರೆ ಬರೀ ಆ ಶಬ್ದವನ್ನೇ ಹೇಳ್ಕೊಂಡು ಅದನ್ನೇ ಜಪ ಮಾಡೋದಲ್ಲ. ಬಹಳ ಶ್ರದ್ಧೆಯಿಂದ ಸಮಯ ಸಿಕ್ಕಾಗ 24 ಗಂಟೆನಲ್ಲೂ ಮನಸ್ಸಿನಲ್ಲಿ ಭಾವ ಜಾಗೃತ ಆಗಿರ್ಬೇಕು. ಯಾವುದು ಈ ನಾನು ಅಂತ ಇದೆಯಲ್ಲ, ಇದರ ತಳ ಬುಡ ಎಲ್ಲಿದೆ, ಮನಸ್ಸೊಳಗೆ ಎಲ್ಲಿದೆ? ಇದು ಹೃದಯದಿಂದ ಬರ್ತಾ ಇದೆಯೋ, ಮನಸ್ಸಿಂದ ಬರ್ತಾ ಇದೆಯೋ, ಅಥವಾ ಈ ನಮ್ಮ ಬುದ್ಧಿಯಿಂದ ಬರ್ತಾ ಇದೆಯೋ? ಇದರ ಜಾಗ ಎಲ್ಲಿದೆ? ಈ ನಾನು ನಿಜವಾಗ್ಲೂ ಏನು? ಈ ಒಂದು ಯೋಚನೆ, that path of inquiry is nothing but Sankhya Yoga, as Lord has propounded in Bhagavad Gita. That itself is Sankhya Yoga. ಈ ವಿಚಾರ ಮಾರ್ಗಕ್ಕೆ ಸಾಂಖ್ಯ ಯೋಗ ಅಂತ ಹೆಸರು. ಭಗವದ್ಗೀತೆ ಪ್ರಕಾರ ಹೇಳೋದಾದ್ರೆ ಇದನ್ನ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ನಮ್ಮ ಮೂಲ ಸ್ವರೂಪದ ಬಗ್ಗೆ ನಮ್ಮ ಚಿಂತನೆ ಇರಬೇಕು. ನಿಜವಾಗ್ಲೂ ನಾನು ಯಾರು ಅನ್ನೋದಕ್ಕೆ ಉತ್ತರ ನಮ್ಮಲ್ಲಿ ನಾವೇ ಕಂಡುಹಿಡ್ಕೊಳ್ಬೇಕು. ಗುರುಗಳು ಅದಕ್ಕೆ ದಾರಿ ತೋರಿಸಿದ್ರು, ಪ್ರಯತ್ನ ನಮ್ಮದೇ ಇರುತ್ತೆ. ಕಂಡುಹಿಡಬೇಕಾಗಿರೋರು ನಾವು. ವಿ ಹ್ಯಾವ್ ಟು ಸ್ಟ್ರೈವ್. ಗುರು ವಿಲ್ ಶೋ ದ ವೇ, ಬಟ್ ಹಿ ಕೆನಾಟ್ ಕಂಪ್ಲೀಟ್ಲಿ ಟೇಕ್ ಯು ಟು ದ ಗೋಲ್. ವಿ ಹ್ಯಾವ್ ಟು ರೀಚ್ ದ ಗೋಲ್. ಓನ್ಲಿ ಥಿಂಗ್ ಹಿ ವಿಲ್ ಶೋ ದ ವೇ, ದಟ್ಸ್ ಆಲ್. ಅಂಡ್ ದಟ್ ಗುರು ಇಸ್ ನನ್ ಅದರ್ ದನ್ ದ ಸೆಲ್ಫ್ ಓನ್ಲಿ. So that point we'll understand only when we reach the goal. When we reach the goal, then we know that the Guru outside, who is a Brahmajnani, who is there to benefit me, who is there to guide me, is nothing but the same Guru inside me. ಇದು ಆ ಸಮಯದಲ್ಲಿ ಅರ್ಥ ಆಗುವಂಥದ್ದು. ಯಾವ ಗುರು ಪರಮಾತ್ಮ ನನ್ನನ್ನ ಅಧ್ಯಾತ್ಮದಲ್ಲಿ ಪ್ರೇರೇಪಣೆ ಕೊಟ್ಟಿದ್ದಾನೆ, ಅದೇ ಗುರು ಪರಮಾತ್ಮ ಒಳಗೆ ಇದ್ದಾನೆ. ನಿರಾಕಾರ ರೂಪದಲ್ಲಿದ್ದಾನೆ, ಅಖಂಡ ರೂಪದಲ್ಲಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ, ಸರ್ವತೋಮುಖನಾಗಿದ್ದಾನೆ. ಆತ್ಮ ಬೇರೆಯಲ್ಲ, ಬ್ರಹ್ಮತತ್ವ ಬೇರೆಯಲ್ಲ, ಆ ಗುರುತತ್ವ ಬೇರೆ ಅಲ್ಲ. ಇದು ನಮಗೆ ಸ್ವಂತಕ್ಕೆ ಅನುಭವ ಬರುವಂಥದ್ದು. ಶರೀರವೇ ನಾನು ಅನ್ನೋ ಭಾವ ಅಳೆದು ಹೋದಾಗ, ಒನ್ಸ್ ದಟ್ ಬಾಡಿ ಮೈಂಡ್ ಕಾನ್ಶಿಯಸ್ನೆಸ್ ಈಸ್ ಕಂಪ್ಲೀಟ್ಲಿ ಅನಿಲೇಟೆಡ್, ಕ್ಷೇತ್ರಜ್ಞ ಇವುಗಳ ತತ್ವತಃ ಅರ್ಥವಾದಾಗ, ನಾನು ಶರೀರ ಅಲ್ಲ ಅಂತ ಬರೀ ಬಾಯಿನಲ್ಲಿ ಹೇಳೋದಲ್ಲ, ಅದು ಅನುಭವಕ್ಕೆ ಬರಬೇಕು. ಆಗ ಮಾತ್ರ ಇವೆಲ್ಲ ಗೊತ್ತಾಗುತ್ತೆ. ಅದನ್ನ ಭಗವಂತ ಹೇಳ್ತಾ ಇದ್ದಾರೆ. ಯಾವುದು? ಕೆಲವರು ಸಾಂಖ್ಯ ಯೋಗದ ಮೂಲಕ, ಅಂದ್ರೆ ಜ್ಞಾನ ಮಾರ್ಗದಲ್ಲಿ ವಿಚಾರ ಮಾಡ್ತಾ
ತಮ್ಮ ವಿವೇಕದಿಂದ ನಿತ್ಯ ಅನಿತ್ಯ ಇವುಗಳ ಬಗ್ಗೆ ವಿಚಾರವನ್ನು ಮಾಡುತ್ತಾ ಯಾವುದು ನಿತ್ಯ ಯಾವುದು ಅನಿತ್ಯ, ಆತ್ಮತತ್ವ ಅಂದ್ರೆ ಏನು, ಶರೀರ ಅಂದ್ರೆ ಏನು, ಇವೆಲ್ಲವನ್ನ ವಿಚಾರ ಮಾಡ್ತಾ ಕ್ಷೇತ್ರಜ್ಞ ಅಂದ್ರೆ ಯಾವುದು, ಕ್ಷೇತ್ರ ಅಂದ್ರೆ ಯಾವುದು, ಈ ರೀತಿ ವಿಚಾರ ಮಾಡೋದನ್ನೇ ಸಾಂಖ್ಯ. ಧ್ಯಾನ ಅಂತಂದ್ರೆ ಅದು ಸಾಧಾರಣವಾಗಿ ಮೊದಲೇ ಹೇಳಿರೋ ಹಾಗೆ ಭಗವದ್ಗೀತೆಯಲ್ಲಿ ಧ್ಯಾನದ ಬಗ್ಗೆ ಬಹಳ ವಿಸ್ತಾರವಾಗಿ ಮೊದಲೇ ಹೇಳ್ಬಿಟ್ಟಿದ್ದಾನೆ ಭಗವಂತ. 6ನೇ ಅಧ್ಯಾಯದಲ್ಲಿ 10-15 ಶ್ಲೋಕ ಇದೆ. 6ನೇ ಅಧ್ಯಾಯದಲ್ಲಿ ಧ್ಯಾನದ ಬಗ್ಗೆ ವರ್ಣನೆ, ಧ್ಯಾನ ಹೇಗೆ ಮಾಡಬೇಕು, ಎಲ್ಲಿ ಕೂತ್ಕೊಳ್ಬೇಕು, ಯಾವ ಆಸನದಲ್ಲಿ ಕೂತ್ಕೊಳ್ಬೇಕು, ಯಾವ ರೀತಿ ಮಾಡಬೇಕು, ಎಲ್ಲವೂ 6ನೇ ಅಧ್ಯಾಯ 10ನೇ ಶ್ಲೋಕದಿಂದ ಪ್ರಾರಂಭ. ಧ್ಯಾನದ ಬಗ್ಗೆ ವರ್ಣನೆ. ದಿ ಮೆಡಿಟೇಟಿವ್ ಟೆಕ್ನಿಕ್ ಅಲ್ಟಿಮೇಟ್ಲಿ ರಿಸಲ್ಟ್ಸ್ ಇನ್ ಟೋಟಲ್ ಒನ್ ಪಾಯಿಂಟೆಡ್ ಕಾನ್ಸಂಟ್ರೇಷನ್. ಮೆಡಿಟೇಷನ್ ಮೀನ್ಸ್ ಕಾನ್ಸಂಟ್ರೇಷನ್ ಆಫ್ ದ ಮೈಂಡ್. ಯಾವುದನ್ನು ನಾವು ಪಡಿಬೇಕಾಗಿದೆಯೋ, ಯಾವುದನ್ನು ಹೊಂದಬೇಕಾಗಿದೆಯೋ ಅದರ ಬಗ್ಗೆ ಸದಾ ಏಕಾಗ್ರವಾದ ಚಿಂತನೆ, ನಿಶ್ಶಬ್ದವಾದ ಚಿಂತನೆ, ಮೌನದಲ್ಲಿ ಒಂದು ಪ್ರದೇಶದಲ್ಲಿ ಕುಳಿತುಕೊಂಡು ಮಾಡತಕ್ಕಂಥ ಚಿಂತನೆ. ಅದು ನಡೆದಾಡ್ಕೊಂಡು ಕೆಲಸ ಮಾಡ್ಕೊಂಡು ಮಾಡೋದಲ್ಲ. ಧ್ಯಾನ ಅಂದ್ರೆ ಕುಳಿತುಕೊಂಡು ಮಾಡೋದು. ಈ ರೀತಿ ಧ್ಯಾನದಲ್ಲೂ ಸಹ ಧ್ಯಾನ ಮತ್ತು ಸಾಂಖ್ಯ ಮತ್ತು ಕರ್ಮಯೋಗ. ಇಲ್ಲಿ ಈ ಶ್ಲೋಕದಲ್ಲಿ ಒಂದು ಬಿಟ್ಟಿದೆ, ಅದನ್ನೇ ಎಷ್ಟೋ ಕಡೆ ಹೇಳಿದ್ದಾನೆ. ಯಾವುದು? ಧ್ಯಾನ, ಸಾಂಖ್ಯ ಮಾರ್ಗ ಮತ್ತು ಕರ್ಮಯೋಗ ಜೊತೆಗೆ ಭಕ್ತಿನೂ ಇದೆ. ಭಗವಂತನ ಭಕ್ತಿ ಮಾರ್ಗದಲ್ಲೂ ಭಗವಂತನ ಸೇರಬಹುದು. ಅದನ್ನು ಎಷ್ಟೋ ಕಡೆ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಈ ಶ್ಲೋಕದಲ್ಲಿ ಸಾಂಖ್ಯ ಮಾರ್ಗದಲ್ಲಿ ಕೆಲವರು ನನ್ನನ್ನು ಕಾಣ್ತಾರೆ ಅಂದ್ರೆ ಹೊಂದುತ್ತಾರೆ, ಪಶ್ಯಂತಿ ಅಂದ್ರೆ ನೋಡೋದು ಅಂತ. ಇಲ್ಲಿ ನೋಡೋದು ಅಂದ್ರೆ ಏನು? ಭಗವಂತನನ್ನು ಪಡೆಯೋದು ಅಂತ. ಎಕ್ಸ್ಪೀರಿಯನ್ಸಿಂಗ್ ದ ಗಾಡ್, ಎಕ್ಸ್ಪೀರಿಯನ್ಸಿಂಗ್ ಹಿಮ್ ಡೈರೆಕ್ಟ್ಲಿ ಇನ್ ಅವರ್ ಓನ್ ಸೆಲ್ಫ್. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೆ. ಈ ವಿಚಾರ ಮಾರ್ಗ, ಪಾತ್ ಆಫ್ ಎನ್ಕ್ವೈರಿ 2ನೇ ಅಧ್ಯಾಯದಲ್ಲೇ ಬಂದ್ಬಿಟ್ಟಿದೆ. ಬಹಳ ವಿಸ್ತಾರವಾಗಿ ಮೊದಲೇ ಬಂದ್ಬಿಟ್ಟಿದೆ ಮಾರ್ಗ, ಆತ್ಮ ತತ್ವದ ಬಗ್ಗೆ. ಹಾಗೆ ಕರ್ಮಯೋಗದ ಬಗ್ಗೆ ಅದು 2ನೇ ಅಧ್ಯಾಯದಲ್ಲೇ ಬಂದಿದೆ. ಕರ್ಮಯೋಗ ಅಂದ್ರೆ ಏನು, ನಿಷ್ಕಾಮ ಕರ್ಮಯೋಗ ಅಂದ್ರೆ ಇಲ್ಲದೆ ಮಾಡತಕ್ಕಂತಹ ಕೆಲಸಗಳು, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡತಕ್ಕಂತಹ ಕೆಲಸಗಳು. 25ನೇ ಶ್ಲೋಕ ಮುಂದೆ ಬರುತ್ತಲ್ಲ, ಬಹಳ ಮುಖ್ಯವಾದದ್ದು. ಇಲ್ಲಿ ಭಗವಂತ ಒಂದು ಆಶ್ವಾಸನೆ ಎಲ್ಲರಿಗೂ ಕೊಟ್ಟರು. ವೆನ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವೇದಾಂತ ಕಂಪ್ಲೀಟ್ಲಿ, most of us we always think inside how to tell others, how to tell the Gurudev, how to tell our Guru. We don't understand Vedanta at all. We are not endowed with the capacity. Correct? We are not that educated. Though we are in the worldly sense educated, but we are not really educated in the paramarthic sense. We don't understand all these things, all these words. So then what to do? Then how to reach God? I am interested. My mind is interested. There is an interest, but I don't understand what you speak. The big concepts, Upanishads, Bhagavad Gita, and all the big pravachans. No, we don't understand. So for such people, the next shloka is very, very pertinent. Lord assures here, next shloka, that even if you don't understand any higher forms of Vedantic literature, anything about the higher forms of the interpretations, different schools of thoughts, different ways of interpretation, still don't. You simply find your Guru. Now, be at the lotus feet of the Guru. That is enough. Be at the lotus feet of the Guru. If you are lucky, you will find a Guru. Once you find a Guru, a real Guru, then be with him. Get yourself associated with him. And simply follow his instruction. Lord says, and all Mahatmans have said the same thing, including our Gurudev. Next shloka, this is the promise given by the Lord. This is the highlight of our Bhagavad Gita. We miss the important kernel sometimes. Here, why the shloka is important? He has assured all other people who are spiritually interested. ನಮಗೆ ಹೆಚ್ಚು ಏನು ಗೊತ್ತಿಲ್ಲ, ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮಗೆ ದೊಡ್ಡ ದೊಡ್ಡ ವೇದಾಂತ ಶಬ್ದಗಳು ಏನು ತಲೆಗೆ ಹೋಗಲ್ಲ, ನೀವು ಎಷ್ಟು ಹೇಳಿದ್ರು ತಲೆಗೆ ಹೋಗಲ್ಲ. ಆದ್ರೆ ನಮಗೆ ಭಗವಂತನನ್ನ ಪಡಿಬೇಕು ಅಂತ ಮನಸ್ಸಿದೆ. ನಮಗೂ ಒಂದು ಮನಸ್ಸಿದೆ, ಈ ಹೇಗಾದ್ರೂ ಮಾಡಿ ಭಗವಂತನ ಹೊಲಿಸ್ಕೊಳ್ಬೇಕು. ನಮಗೂ ಸಾಕಾಗಿದೆ, ಮತ್ತೆ ಮತ್ತೆ ಅದು ಅರ್ಥ ಆಗತ್ತೆ. ಮತ್ತೆ ಹುಟ್ಟೋದು ಬೇಡಪ್ಪ ಪರಮಾತ್ಮ, ಇವಾಗ ಹುಟ್ಟಿದ್ದೆ ಏನೋ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇನೆ, ಯಾವುದೋ ಒಂದು ತೊಂದರೆ ಇದೆ, ಯಾವುದೋ ಒಂದು ಕುಟುಂಬದಲ್ಲಿ ಬಂದ್ಬಿಟ್ಟಿದ್ದೇನೆ, ಮತ್ತೆ 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 ಮುಂದಿನ ಜನ್ಮ ಮತ್ತೊಂದು ಹುಟ್ಟಾಗತ್ತೆ ಅನ್ನೋ ಪಕ್ಷಕ್ಕೆ ಮತ್ತೆ ನಾನು ಎಲ್ಲೋ ಹುಟ್ಟಬೇಕು, ಇನ್ನೆಲ್ಲೋ ತಂದೆ ತಾಯಿಗಳು ಇರ್ತಾರೆ, ಅಲ್ಲಿ ಇಲ್ಲೆಲ್ಲೋ ಹುಟ್ಟುತ್ತೇನೆ, ಮತ್ತೆ ಜೀವನ ಮತ್ತೆ ಪ್ರಾರಂಭ.
ಮತ್ತೆ ಮತ್ತೆ ಪ್ರಾರಂಭ. ಇದು ಬೇಡಪ್ಪ ಪರಮಾತ್ಮ, ಇದೇ ಕೊನೆ ಜನ್ಮ ಆಗ್ಲಿ ಅನ್ನೋ ಆಸೆ ಎಷ್ಟೋ ಜನಗಳಿಗಿದೆ. ಆದ್ರೆ ಮನಸ್ಸಲ್ಲಿ ಅಳುಕು, ನಮಗೆ ವೇದಾಂತ ಅರ್ಥ ಆಗಲ್ಲ, ಸಂಸ್ಕೃತ ಬರೋಲ್ಲ, ನಾವೆಲ್ಲ ಅಜ್ಞಾನಿಗಳು, ನೀವು ದೊಡ್ಡ ದೊಡ್ಡ ಶಬ್ದ ಇದನ್ನು ವ್ಯಾಖ್ಯಾನ ಕೊಟ್ಟರೆ ನಮ್ಮ ತಲೆಗೆ ಹೋಗಲ್ಲ, ನಾವು ಏನ್ ಮಾಡಬೇಕು? ಸ್ಪಷ್ಟವಾದ ಪ್ರಶ್ನೆ ಇದು. There are people with such openness. Their mind and heart is always towards God, but they don't know the method to worship the God. Or they don't know how to reach the God. For them, Lord gives the assurance. Next one. What is that? Anyetvevama janantah shrutva nebhya upasate tepi chati tarantyeva mrutyam shruti parayanah. Tepi chati tarantyeva mrutyam shruti parayanah. Tepi means te plus api. Cha ati tarantyeva. Cha plus ati tarantyeva. Ati taranti eva. Te api ati taranti ಮೃತ್ಯುಂ. ಅತಿತರಂತಿ ಮೃತ್ಯುಂ ಅಂದ್ರೆ ಮೃತ್ಯುವನ್ನು ದಾಟಿ ಹೋಗ್ತಾರೆ. ತೇ ಅಂದ್ರೆ ಅಂಥವರು, ಅಂಥವರು ಕೂಡ ಅಪಿ ತೇಪಿ ತೇ ಅತಿತರಂತಿ ಮೃತ್ಯುವನ್ನು ದಾಟಿಕೊಂಡು ಹೋಗ್ತಾರೆ. ಪೀಪಲ್ ಯು ಕ್ರಾಸ್ ಓವರ್ ಡೆತ್ ಮೀನ್ಸ್ ವಾಟ್? ದಟ್ ಮೀನ್ಸ್ ದೇ ವಿಲ್ ನಾಟ್ ಬಿ ರೀಬಾರ್ನ್. ದರ್ ಇಸ್ ನೋ ರೀಬರ್ತ್ ಅಂತ. ಕೆಲವರು ಮೃತ್ಯುವನ್ನು ದಾಟ್ಕೊಂಡು ಹೋಗ್ತಾರೆ ಅಂದ್ರೆ ಅರ್ಥ ಏನು ಸ್ವಾಮಿ? ಅಂದ್ರೆ ಮತ್ತೆ ಪುನರ್ಜನ್ಮ ಇಲ್ಲ ಅಂದ್ರೆ ಇದೇ ಕೊನೆ ಜನ್ಮ ಅಂತ ತಿಳ್ಕೊಳ್ಬೇಕು. ಭಗವಂತ ಹೇಳ್ತಾರೆ ಮಾತು ಇದು. ಕೆಲವರು ಮೃತ್ಯುವನ್ನು ದಾಟ್ಕೊಂಡು ಹೋಗ್ಬಿಡ್ತಾರೆ, ಮತ್ತೆ ಹುಟ್ಟೋದಿಲ್ಲ ಅವರು. ದೇ ಆರ್ ನಾಟ್ ಅಗೇನ್ ಬಾರ್ನ್, ದೇರ್ ಇಸ್ ನೋ ರೀಬರ್ತ್, ದೇ ವಿಲ್ ಕ್ರಾಸ್ ಓವರ್ ದಿಸ್ ಸಂಸಾರ. ಇಟ್ ಇಸ್ ದ ಮೀನಿಂಗ್. ಸೆಕೆಂಡ್ ಲೈನ್, ತೇ ಅಪಿ ಚಾತಿ ತರಂತ್ಯೇವ ಅತಿ ತರಂತಿ ಏವ ಮೃತ್ಯುಂ Shruti-parayanaah. Such people are Shruti-parayanaah. Shruti-parayanaah with a total conviction, just listen and understand and follow the teaching. Understand and follow the teaching with sincerity in the mind. Anthavarige Shruti-parayanaah. Yaravu? Anyetu evam ajanantaha. Evam ajanantaha anye Shrutvanebhya upasate. The first line is very clear. It tags on to the previous shloka. Sankhya yogadinda, karma yogadinda, ಮತ್ತು ಧ್ಯಾನ ಯೋಗದಿಂದ ಕೆಲವರು ಆತ್ಮದರ್ಶನವನ್ನು ಪಡೀತಾರಪ್ಪ ಅರ್ಜುನ. ಇದು ಯಾವುದು ಗೊತ್ತಿಲ್ಲದೆ ಇರೋರು ಅನ್ಯೇ. ನೆಕ್ಸ್ಟ್ ಶ್ಲೋಕ. ಅನ್ಯೇ ಮೀನ್ಸ್ those who cannot through path of meditation, those who cannot go through the path of wisdom, and those who cannot go through the path of karma yoga. ಯಾರು ಕರ್ಮಯೋಗವೂ ಅರ್ಥ ಆಗಲ್ವೋ, ಯಾರಿಗೆ ಧ್ಯಾನವೂ ಸಿದ್ಧಿಸೋದಿಲ್ವೋ, ಧ್ಯಾನ ಮಾಡಲಿಕ್ಕೆ ಬರೋದಿಲ್ವೋ, ಮತ್ತು ಯಾರಿಗೆ ಸಾಂಖ್ಯಯೋಗವೂ ಅರ್ಥ ಆಗೋದಿಲ್ವೋ, ಅಂದ್ರೆ ಜ್ಞಾನ ಮಾರ್ಗವೂ ಅರ್ಥ ಆಗೋದಿಲ್ವೋ, ಈ ವಿಚಾರ ಮಾರ್ಗವೂ ಅರ್ಥ ಆಗೋದಿಲ್ವೋ, ಅಂಥವರು ಅನ್ಯೇತು ಏವಂ ಅಜಾನಂತಃ ಶ್ರುತ್ವಾನೇಭ್ಯ ಉಪಾಸತೆ. ಅಂಥವರು ಶ್ರುತ್ವಾನೇಭ್ಯ ಉಪಾಸತೆ. So such people who are not knowing any of the earlier paths which I have mentioned, Arjuna, but they simply proceed what the guru or a sage tells them. What the guru or the sage actually tells them, they listen devotedly. Shruti Parayanaah. Devotedly they listen. Shrutvanebhya upasate. There are some who simply listen to the guru. They may not know Sankhya Yoga, they may not know Karma Yoga, or they may not know Dhyana Yoga. See, there is a point. Evam janantah anyetu evam ajanantah. Those who don't know any of these paths, if they just simply listen devotedly to what the guru says, the sage says, people will cross over the samsara. Tepi chati tarantyeva mrutyum shruti-parayanaah. Wonderful, very simplest Vakhyana in English. For this shloka, what our Gurudev says, what he writes, verbatim I am going to read that. Our Gurudev writes, such people who go to the sages, who go to the Brahmajnanis, antartha, sage andre. ಯಾರು
ನಿಜವಾದ ಬ್ರಹ್ಮನಿಷ್ಠ ಗುರುಗಳನ್ನ ಗುರುಗಳು ಅಂತ ಮನಸ್ಸಲ್ಲಿಟ್ಟುಕೊಂಡು ಅಂತಹ ಗುರುಗಳ ಬಗ್ಗೆ ಆ ಗುರುಗಳ ಹತ್ತಿರ ಹೋಗ್ತಾರೋ, they go to such sages and listen to them. This sage may advise them to do either japa or sing kirtan or to do puja or to do any type of particular service. And when they follow such advice given by the Guru with faith and devotion, the Guru gives them number of tasks. When they go to the Guru may say, Guru may advise them to do puja or sing kirtan or bhajan or to do japa, nama japa or to do service. And whatever he says, if that is done with faith and devotion, even such people will realize the truth in this birth itself. No rebirth. These are our Gurudev's wordings. These are. ಯಾವುದೇ ಸಂದೇಹ ಇಲ್ಲದೆ ಎಲ್ಲ ಆಚಾರ್ಯರು ಇದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನ ಕೊಟ್ಬಿಟ್ಟಿದ್ದಾರೆ. ವೇದಾಂತದಲ್ಲಿ ಯಾವ ಪರಿಜ್ಞಾನ ಪರಿಶ್ರಮ ಇಲ್ಲದೆ ಇದ್ರೂ ಸಹ, ಅನಕ್ಷರಸ್ಥನಾಗಿದ್ರೂ ಸಹ, ತಿಳುವಳಿಕೆ ಇಲ್ಲದೆ ಇದ್ರೂ ಸಹ, ಗುರುವಿನ ಆಜ್ಞೆಯನ್ನ ಶಿರಸಾವಹಿಸಿ ಅದನ್ನ ಪಾಲನೆ ಮಾಡತಕ್ಕಂತಹ, ಗುರುವೇ ಪರಮಾತ್ಮನ ನಂಬಿರತಕ್ಕಂತಹ ಭಕ್ತ, ಆ ಶಿಷ್ಯ, ಆತನೂ ಸಹ ಈ ಜನ್ಮದಲ್ಲಿ ಸಂಸಾರ ಬಂಧನವನ್ನು ದಾಟಿ ಬಿಡ್ತಾನೆ. ಎಲ್ಲಾ ಮಹಾತ್ಮರು ಇದನ್ನು ಒಪ್ಕೊಂಡಿದ್ದಾರೆ. ರಾಮಸುಖದಾಸಿ ಮಹಾರಾಜರು ಇದಕ್ಕೆ ಒಂದು ಬಹಳ ಹೆಚ್ಚಿನ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಎಲ್ಲರಿಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ರಾಮಸುಖದಾಸಿ ಮಹಾರಾಜ್ ಹ್ಯಾಸ್ ಗಿವನ್ ಒನ್ ಮೋರ್ ಎಕ್ಸ್ಟ್ರಾ ಅಡಿಷನಲ್ ಪಾಯಿಂಟ್. People are highly blessed in this birth if your Guru is a Brahmajnani. If you find a Guru who is a Brahmanishta, if you find a Guru who himself is a Atmajnani, then remember, take it for granted that you are highly blessed, because it is very difficult. When by your good luck, if you get such a Guru as your Guru, by simply adhering to what he says, that is enough. Simply follow his ಬ್ರಹ್ಮಜ್ಞಾನಿ, ಆತ್ಮನಿಷ್ಠ, ಬ್ರಹ್ಮನಿಷ್ಠ ಸದ್ಗುರು ಸಿಗೋದೇ ಕಷ್ಟ. ಅಂತಹ ಗುರುಗಳು ಸಿಕ್ಕರೆ ಆತ ಹೇಳಿದ್ದನ್ನ ನಿರ್ಯೋಚನೆಯಿಂದ ನೀವು ಪಾಲಿಸಿದ್ದೇ ಆದರೆ ನೀವು ಈ ಜನ್ಮದಲ್ಲಿ ಮೃತ್ಯು ಸಂಸಾರವನ್ನ ದಾಟೋದು ನಿಶ್ಚಿತ. ಸೆಕೆಂಡ್ ಅಡಿಷನಲ್ ಪಾಯಿಂಟ್ ವಿಚ್ ಅದರ್ಸ್ ಹ್ಯಾವ್ ನಾಟ್ ಸೆಡ್, ಸೇಜ್ ರಾಮಸುಖದಾಸಿ ಮಹಾರಾಜ್ ಸೇಸ್. ಇನ್ನು ಒಂದು ಮುಖ್ಯವಾದ ವಿಷಯ ಅವರು ಮಾತ್ರ ಹೇಳ್ತಾ ಇದ್ದಾರೆ. ಅದು ಯಾವ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ವೇಳೆ if your Guru is not a Brahmajnani, please remember the words of Ramsukhdashi Maharaj. By chance, you go to a Guru, completely believe in him, completely surrender yourself and treat him as your Guru. If he is not a Brahmajnani, if he is not a realized master, if he is not a Atmanishtha, even then, he may not be realized. But your faith in that Guru, with a total surrender and conviction, you will be emancipated. You will be realized. ಗುರುವಿನ ಮಹತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ನಿಜವಾದ ಗುರುಭಕ್ತಿ ಇದ್ದರೆ, ಭಗವಂತನನ್ನ ಪಡಿಬೇಕು ಅನ್ನೋ ಆಸೆ ಬಲವಾಗಿದ್ದರೆ, ಒಂದು ವೇಳೆ ನೀವು ನಂಬಿರತಕ್ಕಂತ ಗುರು ಬ್ರಹ್ಮಜ್ಞಾನಿ ಅಲ್ಲದಿದ್ರೂ ಸಹ ನೀವು ಉದ್ಧಾರ ಆಗೋದು ನಿಶ್ಚಿತ ಅಂತ. ಅಂದ್ರೆ ನಿಮ್ಮ ಮನಸ್ಸು ಶುಭ್ರವಾಗಿರಬೇಕು, ನಿಮ್ಮ ಸಾಧನೆ ಸರಿಗಿರಬೇಕು ಅಂತ. ಅಂದ್ರೆ ಅದರ ಅರ್ಥ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಒಬ್ಬ ಚಾಂಡಾಲ ಗುರು ಇದ್ರೆ, ನೀವು ಆತ ಹೇಳಿದಾಗೆ ಚಾಂಡಾಲ ವೃತ್ತಿ ಮಾಡ್ತಾ ಇದ್ರೆ ನೀವು ಉದ್ಧಾರ ಆಗಲ್ಲ. ನಿಮ್ಮ ಮನಸ್ಸಲ್ಲಿ ಭಗವಂತನ ಬಗ್ಗೆ ಅಪಾರವಾದ ಶ್ರದ್ಧೆ, ನಂಬಿಕೆ ಇದ್ದು ಧರ್ಮ ಮಾರ್ಗದಲ್ಲೇ ನಿಮ್ಮ ಸಾಧನೆ ಮಾಡೋ ಪಕ್ಷಕ್ಕೆ ನಿಮ್ಮ ಗುರು ಮೋಕ್ಷದ ಹಂತ ತಲುಪದೇ ಇದ್ರೂ ನಿಮಗೆ ಮೋಕ್ಷ ಸಿಗಬಹುದು ಅನ್ನೋ ಅರ್ಥ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಲಾರ್ಡ್ ಮೀನ್ಸ್ ಹಿಯರ್. ಐ ರಿಮೆಂಬರ್ ಒನ್ ವೆರಿ ಪರ್ಸನಲ್ ಎಕ್ಸ್ಪೀರಿಯನ್ಸ್. Some 3 years back, I had narrated this during some Vyakhyan of this. People have experienced such feelings in reciting Bhagavad Gita in their lifetime. They have made it a point. Maybe personal experience will help others also to have similar or maybe different on the same line, other experience. The experience I had was our Gurudev's Science of Bhagavad Gita. That book is always with me. So whenever the mind triggers, I'll just open a page. Whatever comes there, whatever shloka, whatever explanation, I'll read that. It is happening ever since. There is no doubt about that. So, ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಗುರುಗಳ ಪುಸ್ತಕ ಇದೆಯಲ್ಲ, ಅದನ್ನು ಹೀಗೆ ತೆಗೆದು ನೋಡಿದಾಗ ಯಾವ ಪೇಜ್ ಬರುತ್ತೋ ಅಲ್ಲಿ ಇರೋದನ್ನು ಓದ್ತಾ ಇರುತ್ತೆ. Years back, I remember very well. I have already narrated this. What happened?
Similarly, one day in the afternoon, I opened the book, our Gurudev's Science of Bhagavad Gita, casually like that, and the page and the shloka which I saw there was this only. 25th shloka of the 13th chapter. 25th shloka of the 13th chapter, which just now we Anyetveva majanantaha shrutva nebhya upasate tepi chati tarantyeva mrutyam shrutiparayanaha. I got the meaning what our Gurudev has written on this Vakhyana. For the next almost 1 hour, what happened? Even now I cannot recollect. Something happened, very strange thing, where exactly the experience I am trying to put into words. ಅದನ್ನ ಶಬ್ದಗಳಲ್ಲಿ ಹೇಳೋದು ಎಷ್ಟು ಕಷ್ಟ ಅಂತ ಈಗಲೂ ಅರ್ಥ ಆಗ್ತದೆ, ಅವಾಗಲೂ ಅರ್ಥ ಆಗಿದೆ. ಏನಾಯ್ತು ಅನ್ನೋದು ಗೊತ್ತಿಲ್ಲ, ಏನೋ ಆಯ್ತು ಅಂತ ಹೇಳ್ಬೋದು. ಎ ಸೆನ್ಸ್ ಆಫ್ ಯುಫೋರಿಯಾ ಯು ಮೇ ಕಾಲ್, ಸೆನ್ಸ್ ಆಫ್ ಡಿರಿಲಿಯಂ ಯು ಮೇ ಕಾಲ್, ಯಾವುದೋ ಒಂದು ಭ್ರಾಂತಿ, ಯಾವುದೋ ಒಂದು ಮನಸ್ಸಿನ ಸ್ಥಿತಿ, ಏನ್ ಬೇಕೋ ಅದಕ್ಕೆ ಯಾವ ಶಬ್ದ ಹೇಳಬೇಕು ಗೊತ್ತಿಲ್ಲ. ವಾಟ್ ಹ್ಯಾಪನ್? Vaguely I remember. One part of the body remembers that. I closed the book, I got up, could not sit, I could not stand, I could not do anything, simply walked out of the house. Crossed the road, following the road, heavy traffic, everything, and again another road. Like that I went to the regular garden, which is, I sat there on a stone bench. Again I came back. So it all took around 40 minutes. During that time, 40 minutes or so, 45 minutes, absolutely I had no body sense. How the body went out of the house, it walked all along without any moderation, avoiding the traffic, crossing the roads. All that happened, no, even today I can't remember. What happened, I can't explain. What was that, I cannot explain. By simply reading the shloka and contemplating the meaning what Gurudev has given, several such experiences are there with our devotees of our Gurudev and other realized masters and their disciples have narrated similar experiences, extrasensory experiences in their lifetime, how it happened. So according to Ramsukdashi Maharaj, when you believe in your Guru, follow his instruction. That is why you please remember how every one of us should think that how lucky we are. ಅದಕ್ಕೋಸ್ಕರ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸಲ್ಲಿ ಯಾವ ಸಮಯದಲ್ಲಾದರೂ ಬರ್ತಕ್ಕಂಥದ್ದು ಒಂದೇ ಒಂದು ಭಾವ ಏನು ಅಂದ್ರೆ, ನಾವು ಎಂತಹ ಪುಣ್ಯಶಾಲಿಗಳು ಅಂತ ಬರುತ್ತೆ. ಅದು ಶರೀರವನ್ನ ನೆನೆಸ್ಕೊಂಡಾಗ ಬರೋ ಭಾವ, ವ್ಯವಹಾರದಲ್ಲಿ ಇದ್ದಾಗ ಬರೋ ಭಾವ. ಸೊ ವೆನ್ ಯು ಆರ್ ಇನ್ ದ ವರ್ಲ್ಡ್ಲಿ ಸೆನ್ಸ್, ದಿಸ್ ಫೀಲಿಂಗ್ ಆಲ್ ದ ಟೈಮ್ ಇಟ್ ಕಮ್ಸ್ ಔಟ್. When you are in the worldly sense, you have to conduct your life. Their duality must exist. So in such time, this bhava is always there. How lucky we are. We are lucky because a great Mahapurusha, a great sage, a Brahmajnani, a Atmajnani has been kind enough to appear in the human form, to his fold. Take us to his fold andre, allow us to have the satsanga here, sit with him, associate ourselves with him, prostrate at his lotus feet, and who is there now as an omnipotent, omniscient, and also inside our heart, outside the heart. So what is the duty now left? Simply follow his advice, simply follow his teaching. That's all is required, no more, no less. ನಾವು ಯಾಕೆ ಪುಣ್ಯಶಾಲಿಗಳು ಅಂದ್ರೆ, ಇಂತಹ ಗುರುಗಳು ಸಿಕ್ಕಿದ್ದೇ ನಮ್ಮ ಭಾಗ್ಯ. ಯಾರಿಗೂ ಸಿಗದೇ ಇರತಕ್ಕಂಥ ಅನರ್ಘ್ಯವಾದ ರತ್ನ, ಎಲ್ಲಿಯೂ ಕಾಣದೇ ಇರತಕ್ಕಂತಹ ಈ ಅನರ್ಘ್ಯವಾದಂತಹ ರತ್ನ ನಮಗೆ ಸಿಕ್ಕಿದೆ ಎನ್ನುವುದು ಸಂತೋಷ ಅಹಂಕಾರದ ಮಾತಲ್ಲ. ಇಟ್ ಇಸ್ ನಾಟ್ ಔಟ್ ಆಫ್ ಈಗೋ, ಇಟ್ ಇಸ್ ಔಟ್ ಆಫ್ ಶಿಯರ್ ಅವರ್ ಸರೆಂಡರ್ಡ್ ಮೈಂಡ್. ವಿ ಆರ್ ಟಾಕಿಂಗ್ ಲೈಕ್ ದಿಸ್. ನಮ್ಮನ್ನು ನಾವು ಅವರಿಗೆ ಅರ್ಪಿಸ್ಕೊಂಡು ಹೇಳ್ತಕ್ಕಂಥ ಮಾತಾಗಿರ್ಬೇಕು ಇದು, ಅಹಂಕಾರದ ಮಾತಲ್ಲ. ಅಯ್ಯೋ ಬೇರೆಯವರು ಸಿಕ್ಕಿಲ್ಲ ನನಗೆ ಸಿಕ್ಕಿದೆ ಅನ್ನೋ ಅಹಂಕಾರ ಅಲ್ಲ. ನಾವು ಎಷ್ಟು ಪುಣ್ಯ ಮಾಡಿದ್ದೇವೆ, ಇಂತಹ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಸೊ ನಾವು ಈಗ ಏನ್ ಮಾಡ್ಬೇಕು ಈಗ? ಹಾಗಾದ್ರೆ ಭಗವಂತ ಹೇಳಿದಾಗೆ ಇದೇ ನಮಗೆ ಕೊನೆ ಜನ್ಮ ಆಗಬೇಕು ಅಂದ್ರೆ ಮಾಡೋದು ಬಹಳ ಸಿಂಪಲ್. ಅವರು ಹೇಳಿದ ಅನುಷ್ಠಾನ ಮಾಡು. ಆಸ್ ಅವರ್ ಗುರುದೇವ್ ರೈಟ್ಸ್, ವಾಟ್ ಎವರ್ he says, let us do it. He may say, do the japa. For some he may say, do the kirtan. For some he will give order, do this service, do that work. For some others he may say something else. Whatever he says. If he says, read at least 10 slokas of Bhagavad Gita every day, that is an adesha for me. Whatever he says, I should do it with openness. ಗುರುಗಳು ಹೇಳಿದ್ದನ್ನು ನಾನು ನಿಶ್ಚಿಂತೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ.
irrespective of all the other problems in the life, irrespective of all other crises in my life, let me sincerely follow my Guru's teaching, my Guru's advice to me. In particular, ದೇಹ ಭಾವದಿಂದ ಮಾತನಾಡ್ತಾ ಇರಬೇಕಾದ್ರೆ ಯಾವ ರೀತಿ ನಾನು ತಿಳ್ಕೊಳ್ಬೇಕು ಅಂದ್ರೆ, ಗುರುದೇವರು ನನಗೆ ಏನ್ ಹೇಳಿದ್ದಾರೋ ಅದನ್ನ ನಾನು ಮಾಡಬೇಕು. ಇದನ್ನ ಮಾಡು ಅಂದ್ರೆ ಅದನ್ನು ಮಾಡ್ತಾ ಇರ್ಬೇಕು. ಇದನ್ನ ಮಾಡಬೇಡ ಅಂದ್ರೆ ಅದನ್ನ ಮಾಡೋದಿಲ್ಲ. ಇದು ನಮಗೆ ಅರ್ಥ ಆಗ್ಬೇಕು ಅಷ್ಟೇ. ಬೇರೆ ಯೋಚನೆಗಳು ಮುಂದೆ ಏನಾಗತ್ತೆ, ನಾಳೆ ಏನಾಗತ್ತೆ, ನಾಡದೇನಾಗತ್ತೆ, ನನಗೆ ಮೋಕ್ಷ ಸಿಗುತ್ತೋ ಇಲ್ವೋ, ನಾನು ಪರಮಾತ್ಮ ಹತ್ರ ಹೋಗ್ತೀನೋ ಇಲ್ವೋ, ಎಷ್ಟು ವರ್ಷ ಬದುಕ್ತೀನೋ ಏನೋ, ಇವು ಯಾವುದು ಬರಬಾರದಲ್ಲಿ. ಗುರುಗಳು ಇದನ್ನು ಹೇಳಿದ್ದಾರೆ, ಮಾಡ್ತಾ ಇರೋದಷ್ಟೇ. ಅದಕ್ಕೂ ನಮ್ಮ ಜೀವನಕ್ಕೂ ಯಾವ ಸಂಬಂಧವೂ ಇಲ್ಲ. ಇದು ನಮಗೆ ನೆನಪಾಗಿರ್ಬೇಕು ಯಾವಾಗ. ತಮ್ಮ ವ್ಯಾಖ್ಯಾನದಲ್ಲಿ ಭಗವತ್ಪಾದರು ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಬಹಳ ಸುಂದರವಾದ ಉದಾಹರಣೆ. ಗುರು ಹೇಳಿದ್ದನ್ನ ಮಾಡಿದರೆ ಏನಾಗತ್ತೆ ಅನ್ನೋದಕ್ಕೆ ಬಹಳ ಪ್ರಸಿದ್ಧವಾದ ಕಥೆ ಇದೆ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು. ಬಹಳ ಸುಂದರವಾದ ಕಥೆ, ಅದು ಗುರುಗಳ ಬಾಯಿಂದ ಕೇಳಬೇಕು. ಛಾಂದೋಗ್ಯದಲ್ಲಿ ಬರುತ್ತೆ, ತಾವು ಹೆಸರು ಕೇಳಿರ್ಬೋದು, ಹೆಸರು ಬರುತ್ತೆ. ಜಾಬಾಲ ಅನ್ನೋ ತಾಯಿಯ ಮಗ ಸತ್ಯಕಾಮ. ಸತ್ಯಕಾಮ ಅಂದ್ರೆ ತನ್ನ ತಂದೆ ಯಾರು ಅಂತ ಗೊತ್ತಿಲ್ಲ. ಯಾಕೆ ಅಂದ್ರೆ ಜಾಬಾಲ ಅನ್ನೋ ಹೆಂಗಸಿಗೆ ಸತ್ಯಕಾಮ ಮಗನಾಗಿ ಹುಟ್ಟಿದ್ರು ಈತನ ತಂದೆ ಯಾರು ಅಂತ ಅವಳಿಗೂ ಗೊತ್ತಿಲ್ಲ. ದೊಡ್ಡ ಧನಿಕನ ಮನೆಯಲ್ಲಿ, in a wealthy household, she was working as a maid servant in those days, and she didn't know who is the father of her own child, Satyakama. Many people used to come there and she used to serve them. He wants to go to the nearby famous Gautama Maharshi, and he comes there and asks, will you teach me? Those days, Upanishad days, Vedic times, Gautama Maharshi asks him a question, what is your gotra? That is, which line of descendants you belong to. That means, who is your father? That means, what is your father? What is the father's name? ಅಂತ. ನಿನ್ನ ಗೋತ್ರ ಯಾವುದಪ್ಪ ಅಂದ್ರೆ ನೀನು ಯಾವ ಕುಲದಲ್ಲಿ ಹುಟ್ಟಿದ್ಯಾ, ನಿನ್ನ ತಂದೆ ಯಾರು ಅಂತ ಅವ್ರ ಪ್ರಶ್ನೆ. Satyakama did not know. He comes back, you remember that story, comes back to the mother. Mother tells him, Nodappa, I also don't know who is your father. I was sleeping with so many people as a duty, as a housemaid. That was my duty. I performed my duty. But actually, who is your father? Among them, I have no idea. You go and tell Maharshi that you are the son of Jabala. I don't know the father, but I have a mother by name Jabala. Gautama Maharshi gets pleased. Your mother is an epitome of truth. Without hesitation, she accepted that she doesn't know who is your father. And without hesitation, you also came and told me that I don't know who is my father. So now I will take you as my student, I will teach you Vedas. That's how the story becomes a student of Gautama Maharshi. The next part is very important. After some time, Gautama Maharshi orders him, like anybody else, students, that he gives a couple of cows to him and says, you take it, look after them, rear them continuously, take them to the forest, live with them, and the 4 cows, what I have given, till they reach the number 1000, don't return back to ashram. ಇದು ಕಥೆ ಮುಂದಿನ ಭಾಗ. 4 ಹಸುಗಳನ್ನು ಕೊಟ್ಟುಬಿಟ್ಟು ಇದನ್ನ ಕಾಡಿಗೆ ಹೊಡ್ಕೊಂಡು ಹೋಗಿ ಇದು 1000 ಹಸು ಆಗೋವರೆಗೂ ವಾಪಸ್ ಬರಬೇಡ ಅಂತ ಹೇಳಿದಾಗ what happens? Satyakama, with all sincerity, conviction, with the Guru, goes to the forest. Great affection and love, sincerity, he stays there, looks after the cows, look after them morning to evening, else, because Guru has told him. And they further raise their numbers and numbers. Years and years will pass, and finally, when the number 1000, Satyakama returns along with those 1000 cows back to, looking at his sincerity to the work given by the Guru, how he followed it. The Devas, Devatas, Vayu, that is another pelican form, wind god, all come one by one, and then Brahmajnana Upadesha to Satyakama, while he was returning with 1000 cows to Gautama Maharshi. By the time he comes back to Gautama Maharshi, Maharshi says, look, your face is full of fun. Already you have become a Brahmajnani. There is nothing else I can do. He will bless him. So how Satyakama became a Brahmajnani? By simply rearing the cows, technical sense, literal sense. Satyakama Brahmajnani ಹೇಗಾದ ಅಂದ್ರೆ ಕಥೆ ಏನು ಹೇಳುತ್ತೆ?
4 ಹಸುಗಳನ್ನ ತಗೊಂಡು ಹೋಗಿ 1000 ಹಸು ಮಾಡೋವರೆಗೂ ಅವುಗಳನ್ನ ಪಾಲನೆ ಮಾಡ್ತಾ ಇದ್ದ ಕಾಡಿನಲ್ಲಿ ವಾಪಸ್ ಬಂದ. ಹಾಗಾಗಿ ಅವನಿಗೆ ಬ್ರಹ್ಮಜ್ಞಾನ ಬಂತು. ಅವನು ಮಾಡಿದಂತ ನಾನು ಹೋಗಿ 4 ಹಸು ತಗೊಂಡೋಗಿ 1000 ಹಸು ಮಾಡ್ಕೊಂಡು ಬಂದ್ರೆ ನನಗೆ ಬರೋದಿಲ್ಲ ಅಂತ. Conviction and the faith and the love and respect he had towards his guru. The guru wanted to test, so he gave a task and he followed the task with utmost sincerity without even flinching for a second. I have come here to get the knowledge about Brahmajnana, and look at the guru what he is doing. He is telling me to attend the cows. I am not a cowherd. ಈ ಕೆಲಸ ಮಾಡು ಅಂತ ಹೇಳಿದಾರಲ್ಲ, ಶ್ರದ್ಧೆಯಿಂದ ಮಾಡು. ವ್ಯಾಖ್ಯಾನ is given by, so follow what he says. Atitaranti mrutyuhu, you will cross over the death. Then he continues, yavat sanjayate kinchit sattvam sthavara jangamam kshetra kshetrajna sanyogat tadvidhi bharatarshava. Kinchit sattvam sthavara jangamam sanjayate. Yavat, ಯಾವಾಗ, ಯಾವಾಗ, ಯಾವುದೆಲ್ಲ ಅಂತ. Whatever, yavat means whatever, ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಸಂಜಾಯತೆ. ಸತ್ವಂ ಸ್ಥಾವರ ಜಂಗಮಂ. ಸತ್ವಂ ಅಂತಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸ್ಥಾವರ ಜಂಗಮಂ, ಸ್ಥಾವರ ಮೀನ್ಸ್ inanimate organisms or inanimate matter, inorganic matter, and jangamam, the movable plants. So sthavara, jangama, both words refer to the plants also. The living creatures and the creation. Sanjayate, ಯಾವುದೆಲ್ಲ ಹುಟ್ಟತ್ತೋ, whatever is created, sanjayate, tat vidhi bharatarshava, look Arjuna, remember, vidhi means understand, tat means that, whatever is born, whatever is created, living and non-living. ನೋಡಪ್ಪ, ಭರತರ್ಷಭ ಅಂದ್ರೆ ಅರ್ಜುನ, ಈ ಸೃಷ್ಟಿನಲ್ಲಿ ಏನೇನು ಚರಾಚರ ವಸ್ತುಗಳು ಹುಟ್ಟುತ್ತವೆಯೋ, ಬರುತ್ತವೆಯೋ, ಪ್ರಾಣಿ ಪಕ್ಷಿ ಜಲ ಸಸ್ಯ ವೃಕ್ಷ ಆದಿಯಾಗಿ ಏನೇನು ಬರ್ತಾ ಇದೆಯೋ, ಏನೇನು ಹುಟ್ಟುತ್ತವೋ ಅವೆಲ್ಲವನ್ನ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವುಗಳ ಸಂಯೋಗದಿಂದ ಹುಟ್ಟಿದೆ ಅಂತ ತಿಳ್ಕೊಳಪ್ಪ. ತತ್ ತತ್ ವಿಧಿ, ಆ ರೀತಿ ತಿಳಿದುಕೋ. ಏನ್ ತಿಳ್ಕೊಳ್ಬೇಕು? ಹುಟ್ಟಿರೋದಕ್ಕೆ ಕಾರಣ ಏನು ಅಂದ್ರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವುಗಳ ಸಂಯೋಗ. ಪ್ಲೀಸ್ ರಿಮೆಂಬರ್ ಅರ್ಜುನ ದಟ್ ಬೈ ದಿ ಅಸೋಸಿಯೇಷನ್, ಸಂಯೋಗ ಅಂದ್ರೆ ಅಸೋಸಿಯೇಷನ್, ಜಾಯಿನಿಂಗ್. ಸೊ ಬೈ ದಿ ಅಸೋಸಿಯೇಷನ್ ಆಫ್ ಕ್ಷೇತ್ರಜ್ಞ ವಿತ್ ಕ್ಷೇತ್ರ, ದಿ ಎಂಟೈರ್ ಕ್ರಿಯೇಷನ್ has come, Arjuna, in simple. With the help of kshetrajna, Parabrahma Tattva, Paramatma Tattva, Paratpara Tattva, that invisible, unmanifest, absolute, only it itself creates a kshetra or the field by its own sankalpa, by its own vibration, as a natural corollary. And then it enters itself into that creation and behaves as if it is. ಇರೋ ಒಂದೇ ವಸ್ತು ತನ್ನದೇ ಸಂಕಲ್ಪದಿಂದ ಸೃಷ್ಟಿಯನ್ನ ಹುಟ್ಟಿಸಿ, ಈ ಸೃಷ್ಟಿ ಅಂತಕ್ಕಂಥ ಕ್ಷೇತ್ರದಲ್ಲಿ ತಾನೇ ತಾನಾಗಿ ಹಾಸುಹೊಕ್ಕಾಗಿ ಬಂದು ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಕ್ಷೇತ್ರಜ್ಞನೇ ಕಾರಣ, ಈ ಕ್ಷೇತ್ರವೂ ಕಾರಣ. ಈ ಕ್ಷೇತ್ರಕ್ಕೆ ಕ್ಷೇತ್ರಜ್ಞ ಇರೋದ್ರಿಂದಲೇ ಅದಕ್ಕೊಂದು ಅಸ್ತಿತ್ವ ಇದೆ. ದಿ ಕ್ರಿಯೇಷನ್ ಈಸ್ ಹ್ಯಾವಿಂಗ್ ಎ ಮೀನಿಂಗ್ ಬಿಕಾಸ್ ಆಫ್ ಕ್ಷೇತ್ರಜ್ಞ. ವಿಥೌಟ್ ಕ್ಷೇತ್ರಜ್ಞ there is no creation. Without the creator there is no creation. Clay, the pot cannot be created. Kshetra kshetrajna sanyoga tad vidhi bharatarshava. So remember Arjuna, this illusory creation, kshetra, this illusion, this manifestation, this yogamaya, this illusion has been created by the kshetrajna himself, by Lord himself. So kshetrajna means here the eternal Lord, eternal Brahma Vastu, Paramatma Vastu. Kshetra means this creation, this illusion, great illusion, whatever names. Yavat sanjayate kinchit sattvam sthavara jangamam kshetra kshetrajna sanyogat tadvidhi bharatarshava. So without kshetrajna, without Brahma Vastu, without the absolute, without this paravara Vastu, cannot happen, no artha. There can be no creation without the creator as a substrate.
ಆಸ್ ಅ ಬೇಸ್ ಗುರುಗಳ ಸಂಕಲ್ಪ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ.